ಇದು UAE ಸಿನಿಮಾದ ನನ್ನ ರಿವ್ಯೂ. ಇದೇ ರೀತಿ ಇನ್ನಷ್ಟು ರಿವ್ಯೂಗಳಿಗಾಗಿ ಮರ್ಯಾದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ. UAE ಸಿನಿಮಾ ಇದೆಯಲ್ಲ, ಇದು ಉಪೇಂದ್ರ ಅವರ ಮಾಸ್ಟರ್ ಕ್ಲಾಸ್ ಸಿನಿಮಾ ಅಂತ ಹೇಳ್ಬೋದು. ಇಡೀ ಜಗತ್ತಲ್ಲಿ ಈ ಥರದ ಒಂದು ಸಿನಿಮಾ ಬಂದಿರೋಕ್ಕೆ ಚಾನ್ಸೇ ಇಲ್ಲ. ಸೈಕ್ ಆಗಿದೆ ಅಂತ ಹೇಳ್ಬೋದು. ಈ ಸಿನಿಮಾ ನಿಮಗೆ ಫೋಕಸ್ ಯಾವ ರೀತಿ ಮಾಡಿದ್ರೂ ಗೊತ್ತಾಗೋದೇ ಇಲ್ಲ. ಒಂದ್ಸಲ ಅಲ್ಲ, ಒಂದು 10 ಸಲ ನೋಡಿದ್ರು ನಿಮ್ಗೆ ಅರ್ಥ ಆಗೋದು ಕಷ್ಟ. ಅಷ್ಟು ಸೂಪರ್ ಆಗಿದೆ UAE ಸಿನಿಮಾ. ಉಪೇಂದ್ರ ಅವರ UAE ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು ಒಂದೇ, ಉಪೇಂದ್ರ ಅವ್ರ ಅಪ್ಡೇಟೇ ಆಗಿಲ್ಲ. ಅವತ್ತಿನ ಥರನೇ ನೀನು ನಾನು UI ಇದರಲ್ಲೇ ಆಟ ಆಡ್ಕೊಳ್ತಾ ಇದ್ದಾರೆ. ಇವರೆಲ್ಲ ಹೇಳ್ತಾ ಇದ್ದಾರೆ ಡಿಕೋಡಿಂಗು, ಈ ಫೋಕಸ್ಸು, ಈ ಥರ ಎಲ್ಲ ಹೇಳ್ಬಿಟ್ಟು ಯಾಮಾರಬೇಡಿ. UAE ಸಿನಿಮಾದಲ್ಲಿ ಆ ಥರದ್ದು ಏನೂ ಇಲ್ಲ. ಒಂದು ಕಂಟೆಂಟ್ ಇದೆ, ಒಂಚೂರು ಎಂಟರ್ಟೈನ್ಮೆಂಟ್ ಇಲ್ಲ. ಬರೀ ಒಂದಷ್ಟು ವಿಚಾರಗಳನ್ನೆಲ್ಲ ಹೇಳಿದ್ದಾರೆ. ಈ ರೀತಿ 2 ಸಲ ನೋಡಬೇಕು 3 ಸಲ ನೋಡಬೇಕು ಅಂತೆಲ್ಲ, ಇವೆಲ್ಲ ಟ್ರಿಕ್ ಅಷ್ಟೇ. ಇವೆಲ್ಲ ಡಿಕೋಡಿಂಗು ಅಂತೆಲ್ಲ, ಇವೆಲ್ಲ ಈ ರೀತಿ ಗಿಮಿಕ್ಗಳಿಗೆಲ್ಲ ಬಲಿ ಆಗಬೇಡಿ. UAE ಸಿನಿಮಾದಲ್ಲಿ ಆ ಥರದ್ದು ಏನೂ ಇಲ್ಲ. ನನಗೆ ಅಂಥ ಸ್ಪೆಷಲ್ ಏನೂ ಕಾಣಿಸ್ತಾ ಇಲ್ಲ UAE ಸಿನಿಮಾದಲ್ಲಿ. ಇದೇ ನನ್ನ ರಿವ್ಯೂ UAE ಸಿನಿಮಾದ್ದು. ಇವತ್ತು ನಮ್ಮೂರಲ್ಲಿ UAE ಅನ್ನೋ ಒಂದು ಸಿನಿಮಾ ನೋಡಿದೆ. ಆ UAE ಸಿನಿಮಾದ ರಿವ್ಯೂ ನಾನು ಮಾಡ್ತಾ ಇಲ್ಲ, ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ಇದು ನಿಜವಾದ ನನ್ನ ಒಪಿನಿಯನ್ನು. ಉಪೇಂದ್ರ ಅವರ UAE ಸಿನಿಮಾ ನನಗೆ ಹೇಳಬೇಕು ಅಂತಂದರೆ, ಉಪೇಂದ್ರ ಮೇಲೆ ಸಿಕ್ಕಾಪಡೆ ನಿರೀಕ್ಷೆಗಳಿತ್ತು. ಅದಾದಮೇಲೆ ಸೂಪರ್ ಮತ್ತು ಉಪ್ಪಿಟ್ಟು ಆದಮೇಲೆ ಸ್ವಲ್ಪ ಎಲ್ಲೋ ಡೈರೆಕ್ಟ್ರ್ ಉಪೇಂದ್ರ ಮೇಲೆ ಅಪ್ಡೇಟ್ ಆಗಿಲ್ವೇನೋ ಅನ್ನೋ ಒಂದು ಸ್ವಲ್ಪ ಬೇಜಾರಿತ್ತು. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಯಾವ ರೀತಿ ಅನಿಸ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಈ ಸಿನಿಮಾದಲ್ಲಿ ಎಲ್ಲರೂ ಹೇಳೋ ಹಾಗೆ ಒಂದಷ್ಟು ಹುಳಾನ ಖಂಡಿತವಾಗಿ ಉಪೇಂದ್ರ ಅವರು ಬಿಟ್ಟಿದ್ದಾರೆ. ನಿರ್ದೇಶಕ ಉಪೇಂದ್ರ ಅವರ ಸಿನಿಮಾ ಅಂದಾಗ ನಾವು ಅದನ್ನೆಲ್ಲ ಬಯಸ್ತೀವಲ್ವಾ. ಈ ಸಿನಿಮಾದಲ್ಲೂ ಅಷ್ಟೇ ಟಿಪಿಕಲ್ ಉಪೇಂದ್ರ ಅವರ ಒಂದಷ್ಟು ರೂಪಕಗಳು, ಸಾಕಷ್ಟು ರೂಪಕಗಳಿದೆ. ಅದನ್ನೆಲ್ಲ ನೋಡ್ತಾ ಹೋದರೆ ಒಂದು ಐಡಿಯಾ ನಿಮಗೆ ಸಿಕ್ಕುತ್ತೆ. ಮತ್ತು ಫಿಲಾಸಫಿನ ಎಂದಿನ ಉಪ್ಪಿಯವರ ಸ್ಟೈಲ್ ನಿಮ್ಗೆ ಗೊತ್ತಿದೆ, ತುಂಬ ಫಿಲಾಸಫಿಗಳಿದೆ. ಮತ್ತು ಆ ಫಿಲಾಸಫಿಗಳ ಮೂಲಕ ಇವತ್ತಿನ ಒಂದು ರಾಜಕೀಯ ಏನಾಗಿದೆ, ನಮ್ಮ ಭಾರತದ ಇತಿಹಾಸ, ಮತ್ತು ಯಾವ ರೀತಿಯೆಲ್ಲ ಇವತ್ತು ರಾಜಕಾರಣಿಗಳು ಬಳಸ್ಕೋತಾ ಇದ್ದಾರೆ, ಯಾವ ರೀತಿ ಪ್ರಕೃತಿ ಹಾಳಾಗ್ತಿದೆ, ಹೀಗೆ ಆಲ್ಮೋಸ್ಟ್ ಎಲ್ಲ ವಿಷಯಗಳ ಮೇಲೂ ಒಂದು ವಿಡಂಬನೆಯನ್ನು ಮಾಡಿದ್ದಾರೆ. ಅದು ಉಪ್ಪಿಯವರ ಸ್ಟೈಲು. ಮತ್ತು ಆ ಟ್ರೋಲ್ ಸಾಂಗ್ ಇರ್ಬೋದು, ಆ ಸಾಮಾಜಿಕ ಜಾಲತಾಣಗಳ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗಳನ್ನೆಲ್ಲ ಬಳಸ್ಕೊಂಡು ಅಪ್ಡೇಟ್ ಆಗಿದ್ದಾರೆ ಎಲ್ಲ ವಿಚಾರದಲ್ಲೂ. ಅವರು ಇದೇ ವಿಷಯನ ನಾವು ಆ ಒಂದು ನಿರ್ದೇಶನದ ಮೇಲೂ ಹೇಳಬೇಕಾಗುತ್ತೆ. ಯಾವ ರೀತಿ ಅಪ್ಡೇಟ್ ಅಂತ ಕೇಳಿದ್ರೆ, 25 ವರ್ಷಗಳ ಹಿಂದೆಯಿಂದನೂ ನಾವು ನಿರ್ದೇಶಕ ಉಪೇಂದ್ರ ಅವರಿಂದ ಯಾವೆಲ್ಲ ವಿಷಯಗಳನ್ನ ಇಷ್ಟಪಟ್ಟಿದ್ವಿ ಅವೆಲ್ಲವನ್ನ ಇಲ್ಲೂ ಕೂಡ ಉಳಿಸ್ಕೊಂಡಿದ್ದಾರೆ. ಮತ್ತು ಒಂದಷ್ಟು ವಿಷಯಗಳನ್ನ ಕೈ ಬಿಟ್ಟು ಯಾವುದೆಲ್ಲ ಬೇಡವಾಗಿತ್ತು ಅಂದರೆ ಅಲ್ಲಿ ತುಂಬ ರಾ ಆಗಿದ್ರು, ಒಂದಷ್ಟು ವಿಷಯಗಳು ಸ್ವಲ್ಪ ವಿವಾದನೂ ಆಗಿತ್ತು, ಅಂಥವನ್ನೆಲ್ಲ ಬಿಟ್ಟು ಇಲ್ಲಿ ಹೇಳೋ ವಿಷಯನ ನೀಟಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಅಂದರೆ ಅದನ್ನು ಇವತ್ತಿನ ಒಂದು ತಂತ್ರಜ್ಞಾನಕ್ಕೆ, ಇವತ್ತಿನ ಮೇಕಿಂಗ್ ಸ್ಟೈಲ್ಗೆ ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ. ತುಂಬ ಒಳ್ಳೆ ವಿಚಾರ ಹೇಳಬೇಕು ಅಂತಂದರೆ, ಇಲ್ಲಿ ನಿರ್ದೇಶಕ ಉಪೇಂದ್ರ ಗೆದ್ದಿದ್ದಾರೆ. ಅದನ್ನು ಬಿಟ್ಟರೆ ಇಲ್ಲಿ ನಟರಿಗೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಎಂದಿನ ಉಪೇಂದ್ರ ಸಿನಿಮಾಗಳ ಥರ ಅಂದರೆ ಅವರ ಸಿನಿಮಾಗಳಲ್ಲಿ ಇರ್ಬೋದು, ಉಪೇಂದ್ರ ಇರ್ಬೋದು, ಎಲ್ಲ ಸಿನಿಮಾಗಳಲ್ಲೂ ಅಷ್ಟೇ ನಟನೆಗೆ ಜಾಸ್ತಿ ಅವಕಾಶ ಇರಲ್ಲ. ಯಾಕೆಂದರೆ ಹೆಚ್ಚಿನ ಪಾತ್ರಗಳು ಜಾಸ್ತಿ ಕಾಣಿಸ್ಕೊಳ್ಳೋದೆಲ್ಲ ಕ್ಯಾಮಿಯೋ ರೋಲ್ ಅಂತ ಹೇಳಬೇಕು. ಇಲ್ಲಿ ನಿರ್ದೇಶಕ ಉಪೇಂದ್ರಂಗೆ ಮತ್ತು ಕಲ್ಕಿ ಪಾತ್ರ ಏನಿದೆ ಆ ಉಪೇಂದ್ರನಿಗೆ ತುಂಬ ಕೆಲಸ ಇತ್ತು, ಅದನ್ನ ತುಂಬ ಚೆನ್ನಾಗಿ ನಿಭಾಯಿಸ್ಯಾರ. ಅದನ್ನು ಬಿಟ್ಟು ಅಚ್ಯುತಾರ್ ಇರ್ಬೋದು, ರವಿಶಂಕರ್ ಇರ್ಬೋದು, ನಾಯಕಿ ಇರ್ಬೋದು, ಇವರೆಲ್ಲರ ಪಾತ್ರಗಳಿಗೂ ಜಾಸ್ತಿ ಅವಕಾಶಗಳಿಲ್ಲ. ಸಿಕ್ಕ ಅವಕಾಶಗಳನ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಮತ್ತು ತಾಂತ್ರಿಕ ವಿಭಾಗದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಅಜ್ನೀಶ್ ಲೋಕನಾಥ್ ಅವರು ಹಿನ್ನೆಲೆ ಸಂಗೀತದಲ್ಲಿ ಮತ್ತು ಇರುವಂಥ 3-4 ಹಾಡುಗಳಲ್ಲೂ ತುಂಬ ಚೆನ್ನಾಗಿ ಮಿಂಚಿದ್ದಾರೆ. HC ವೇಣು ಅವರು ಸಿನಿಮಾಗೂ ಅವರೇ ಒಂದು ಕ್ಯಾಮ್ರಾಮನ್ ಆಗಿದ್ದರು, ಇಲ್ಲೂ ಕೂಡ ಅವರೇ ಕ್ಯಾಮ್ರಾಮನ್ ಆಗಿದ್ದಾರೆ. ಬಟ್ ಅವತ್ತಿನ ಕಾಲದವರಲ್ಲ, ಇವತ್ತಿಗೆ ತಕ್ಕನಾಗಿ ಚೆನ್ನಾಗಿ ಕ್ಯಾಮ್ರಾ ಕಣ್ಣಿಂದ ನೋಡಿದ್ದಾರೆ ಸಿನಿಮಾವನ್ನು. ಮತ್ತು ಎಡಿಟರ್ ಅವರು ವಿಜಯ್ ರಾಜ್ ಅವರಿಗೆ ನಿಜವಾಗ್ಲೂ ಹೇಳಬೇಕು ಅಂತ ನನಗನ್ಸೋದು, ಉಪೇಂದ್ರ ಅವ್ರ ಸಿನಿಮಾಗಳಲ್ಲಿ ಎಡಿಟ್ರಿಗೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅವರು ನೀಟಾಗಿ ಮಾಡಿದ್ದಾರೆ ಉಪ್ಪಿಯವರ ಸ್ಟೈಲ್ನಲ್ಲಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗ್ರಾಫಿಕ್ಸ್ ವರ್ಕು ತುಂಬ ಅದ್ಭುತವಾಗಿದೆ. ನನಗೆ ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ದು, ಒಂದಷ್ಟು ಕಡೆ ಡೈಲಾಗ್ಗಳು ಕ್ಲೀಶೆ ಅನ್ಸೋಂಗಿದೆ. ಉದಾಹರಣೆಗೆ ಒಂದು ನಾಯಕಿ ಹೇಳೋ ಮಾತಿರ್ಬೋದು, ನಾನು ಮಾಡ್ತೀನಿ ಅಂತ ನೋಡೇ ಲವ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂತೆಲ್ಲ ಹೇಳೋ ಮಾತೆಲ್ಲ ಸ್ವಲ್ಪ ಕ್ಲೀಶೆ ಅಂತ ಅನಿಸ್ತು. ಅದನ್ನು ಬಿಟ್ಟರೆ ಇಡೀ ಸಿನಿಮಾದಲ್ಲಿ ನನಗೆ ಈ ರೀತಿ ಒಂದಷ್ಟು ಸನ್ನಿವೇಶಗಳನ್ನ ಬಿಟ್ಟರೆ ಇಡೀ ಸಿನಿಮಾ ಅಪ್ಡೇಟ್ ಆಗಿದೆ ಅಂತ ಅನಿಸ್ತು. ಇನ್ನೊಂದು ವಿಚಾರ ನೆಗೆಟಿವ್ ಅಂತಲ್ಲ, ಅದು ನನ್ನ ಅಬ್ಸರ್ವೇಷನ್ನು. ಅದೇನಪ್ಪ ಅಂತಂದರೆ, ಇಷ್ಟು ವರ್ಷ ಆ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಒಂದಷ್ಟು ಈ ಹೆವಿ ಡೋಸೇಜ್ ವಿಚಾರಗಳೆಲ್ಲ ಇದ್ವು, ಜೊತೆಗೆ ಮನೋರಂಜನೆಗೆ ಸ್ವಲ್ಪ ಅವಕಾಶವನ್ನು ಕೊಟ್ಟಿದ್ದರು. ಬಟ್ ಈ ಸಿನಿಮಾದಲ್ಲಿ ಆ ರೀತಿ ಯಾವುದು ಡಿವಿಯೇಷನ್ಗಳೇ ಇಲ್ಲ. ವಿಷಯ, ಆ ಕಂಟೆಂಟ್ ಮೇಲೆ ತಮ್ಮ ಎಲ್ಲ ಫೋಕಸ್ಸನ್ನು ಹಾಕಿದ್ದಾರೆ. ಹಾಗಾಗಿ ಮನೋರಂಜನೆಗೆ ತುಂಬ ಕಡಿಮೆ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ, ಮಿದುಳಿಗೆ ಮನೋರಂಜನೆಗೆ ಹೋಗೋಕ್ಕೆ ಜಾಗ ಇಲ್ಲ, ಅಷ್ಟು ಹೆವಿ ಡೋಸೇಜ್ ಅಂತ ವಿಚಾರಗಳಿದೆ. ಎಲ್ಲ ಒಂದು ಸ್ಕ್ರೀನ್ ಟೈಮ್ ಪೂರ ನೀವು ಯೋಚನೆ ಮಾಡ್ತಾನೆ ಇರಬೇಕು. ಆ ರೀತಿ ಎಂಗೇಜಿಂಗ್ ಆಗಿರೋಂಥ ಸ್ಕ್ರಿಪ್ಟ್ ಕೊಟ್ಟಿರೋದ್ರಿಂದ, ಸ್ಕ್ರಿಪ್ಟೇ ಹೀರೋ ಆಗಿರೋದ್ರಿಂದ ಅದರಲ್ಲಿ ಮನೋರಂಜನೆಗೆ ಅಷ್ಟಾಗಿ ಅವಕಾಶ ಇಲ್ಲ. ಅದು ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ, ಅದೊಂದು ಅಬ್ಸರ್ವೇಷನ್ ಅಂತ ಹೇಳ್ಬೋದು ಈ ಒಂದು UAE ಸಿನಿಮಾದ ಬಗ್ಗೆ. ಮತ್ತು ಇವತ್ತಿನ ಏನೆಲ್ಲ ವಿಚಾರಗಳಿದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಉಪೇಂದ್ರ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ಚೆನ್ನಾಗಿ ಸಲ್ಲಿಸಿದ್ದಾರೆ. ಮತ್ತು ಅವರು ಸ್ಟಾರ್ಟಿಂಗ್ 10 ನಿಮಿಷ ಇರ್ಬೋದು, ಕೊನೆ ಕ್ಲೈಮ್ಯಾಕ್ಸ್ ಇಟ್ಟಿರೋದಿರ್ಬೋದು, ತಂತ್ರ ತುಂಬ ಚೆನ್ನಾಗಿದೆ. ಅದು ಟಿಪಿಕಲ್ ಉಪ್ಪಿ ಅಂತ ಹೇಳ್ಬೋದು.
ಇದು ಒಂದಷ್ಟು ಜನಕ್ಕೆ ಒಂದು ಸಲ ನೋಡಿದ್ರೆ ಅರ್ಥ ಆಗ್ಬೋದು. ಮತ್ತು ಇದರಲ್ಲಿ ಸಾಕಷ್ಟು ರೂಪಗಳಿದೆ ಅಂತ ನಾನು ಆಗಲೇ ಹೇಳಿದೆ. ಅವನ್ನೆಲ್ಲ ನೀವು ಜೋಡಿಸ್ಕೊಂಡು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ಇದು ಉಪ್ಪಿ ಅವರ ಒಂದು ಸ್ಟೇಟ್ಮೆಂಟ್. ಇವತ್ತಿನ ಎಲ್ಲ ರಾಜಕೀಯದಿರ್ಬೋದು ಅಥವಾ ಇವತ್ತಿನ ಸನ್ನಿವೇಶಕ್ಕೆ ಅದು ನಿಮಗೆ ಇಷ್ಟ ಆಗ್ಬೋದು, ಆಗದೇ ಇರ್ಬೋದು. ಬಟ್ ನಿಮ್ಗೆ ಗೊತ್ತೇ ಇದೆ, ಅವರು ಪ್ರಜಾಕೀಯ ಅಂತ ಮಾಡ್ಕೊಂಡಿದ್ದಾರೆ. ಪ್ರಜಾಕೀಯವನ್ನು ಇಂಟರ್ವ್ಯೂಗಳನ್ನೆಲ್ಲ ಹೇಳಿದ್ದಾರೆ, ಮತ್ತು ವೆಬ್ಸೈಟೆಲ್ಲ ಮಾಡಿದ್ದಾರೆ. ಬಟ್ ಈ ಸಿನಿಮಾನೇ ಅವರ ಪ್ರಜಾಕೀಯದ ಒಂದು ಏನು ತತ್ವ ಇದೆ, ಸಿದ್ಧಾಂತ ಇದೆ, ಅದಕ್ಕೆ ಹೊಂದ್ಕೊಂಡಂಗಿದೆ ಅಂತ ಹೇಳ್ಬೋದು. ಉಪ್ಪಿ 2 ಸಿನಿಮಾ ಆದಾಗ ಅಲ್ಲಿನ ಒಂದಷ್ಟು ವಿಚಾರಗಳನ್ನ ನೋಡಿದಾಗ, ಆ ವಾಯ್ಸ್ಗಳನ್ನೆಲ್ಲ ಕೇಳಿದಾಗ ನಮ್ಗೆ ಅನಿಸಿದ್ದು ಒಂದು ಕಡೆ ಎಲ್ಲೋ ಉಪೇಂದ್ರ ಅವರು ವಾಲಿದಾರೆ ಅಂತ ಅನಿಸಿತ್ತು, ಒಂದು ಅನುಮಾನ ಬಂದಿತ್ತು. ಬಟ್ ಈ ಸಿನಿಮಾದಲ್ಲಿ ನಿರ್ದೇಶಕ ಉಪೇಂದ್ರ ಅವರು ಯಾರನ್ನೂ ಕೂಡ ಬಿಟ್ಟಿಲ್ಲ, ಯಾವ ಪಕ್ಷವನ್ನು ಬಿಟ್ಟಿಲ್ಲ. ಅಷ್ಟು ಮಟ್ಟಿಗೆ ಅವರು ನಿಷ್ಪಕ್ಷಪಾತವಾಗಿದ್ದಾರೆ ಅಂತ ಹೇಳ್ಬೋದು. ಎಲ್ರಿಗೂ ಸರಿಯಾಗಿ ಉಗ್ದಿದ್ದಾರೆ. ತಮ್ಮ ಒಂದು ಇವತ್ತಿನ ಸಿಚುವೇಶನ್ಗಳಿಗೆ ತಮ್ಮ ಸ್ಟೇಟ್ಮೆಂಟ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಧೈರ್ಯವಾಗಿ ಆ ವಿಚಾರಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪ್ರತಿಯೊಬ್ಬರು ತಮ್ಮ ಈ ರೀತಿಯ ತಮ್ಮ ನಂಬಿಕೆಗಳೇನಿದೆ ಅದನ್ನು ಚೆನ್ನಾಗಿ ತೆರೆ ಮೇಲೆ ಮುಡಿಸೋದು ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಅದು ನಿರ್ದೇಶಕ ಉಪೇಂದ್ರ ಅವರು ಮಾಡಿದ್ದಾರೆ. ಇವಿಷ್ಟು ನನಗೆ ಅನಿಸಿದ್ದು UAA ಸಿನಿಮಾ ನೋಡಿದಾಗ. ನಿರ್ದೇಶಕ ಉಪೇಂದ್ರಂಗೆ ನಿಮ್ಗೆ ಗೊತ್ತೇ, ನಟ ಉಪೇಂದ್ರ ಅವರ ಸಿನಿಮಾಗಳು ಇಷ್ಟ ಆಗ್ತಾವೋ ಇಲ್ವೋ, ಬಟ್ ನಿರ್ದೇಶಕ ಉಪೇಂದ್ರ ಅವರ ಸಿನಿಮಾ ಇಷ್ಟ ಆಗದೇ ಇರೋದಕ್ಕಿಂತ ಜಾಸ್ತಿ ಒಂದಷ್ಟು ಟಾಕನ್ನು ಕ್ರಿಯೇಟ್ ಮಾಡುತ್ತೆ. ನನಗೆ ಅವರ ಓಂ ಮತ್ತು ವಿಶ್ ಫಿಲ್ಮ್ ಏನಿದೆ, ಆ ನಿರ್ದೇಶಕ ಉಪೇಂದ್ರ ತುಂಬ ಇಷ್ಟ ಆಗಿದ್ದರು. ಆ ಒಂದು ನಿರ್ದೇಶಕ ಉಪೇಂದ್ರ ಮತ್ತೆ ನೆನಪಾದ್ರಲ್ಲಿ ಆ ಡೈರೆಕ್ಟರ್ ಕ್ಯಾಪನ್ನು ತೊಟ್ಟು ಇದೇ ರೀತಿ ಅವಾಗ ಉಪೇಂದ್ರ ಅವ್ರ ಸಿನಿಮಾ ನಿರ್ದೇಶನ ಮಾಡ್ತಾ ಇರಲಿ. ಇದು ನನ್ನ ಒಪಿನಿಯನ್ನು. ನಿಮ್ಗೆ ಏನು ಅನಿಸ್ತು ಅಂತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಆದರ್ಶ ಅಂತ.